ಬಿಸಿಲಲ್ಲಿ ಹಾಕಿವಲ್ಲಿ ಯಾರೇ ಹೋಗಿ ಓಟ್ ಹಾಕ್ತಾರೆ. ಏನ್ ಮಾತಾಡ್ತಿದ್ದೀರ ನೀವು? ವಿದ್ಯಾವಂತರಾಗಿ ನಾವೇ ಮತದಾನ ಮಾಡೋದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ? ಉತ್ತಮ ನಾಯಕರನ್ನ ಆಯ್ಕೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲ ತಪ್ಪದೇ ಮತದಾನ ಮಾಡೋಣ. ಏನ್ ಗೊತ್ತಾ, ಇವತ್ತು ಅಷ್ಟು ಓಟ್ ಕಣೇನಂದ್ರೆ ಹಿಂಗಿರುತ್ತೋ ಏನೋ. ಹೌದಾ? ಹಲೋಡಲ್ಲಿ ನಮ್ಮಿಬ್ರು ಫ್ರೆಂಡ್ಸ್ ನಿಂತಿದ್ದಾರೆ, ಬಾ ಅವ್ರು ಓಟ್ ಹಾಕಿದಾರೆಲ್ಲ ಕೇಳ್ಕೊಬೋಣ. ಏ ಮೇಘ, ಚಂದನ ಓಟ್ ಹಾಕಿ ಬಂದ್ರಾ? ಇಲ್ಲಪ್ಪ, ಫುಲ್ ರಶ್ ಇರುತ್ತೆ, ನಾವು ಹೋಗಲ್ಲ. ನಾವಿಬ್ರು ಓಟ್ ಹಾಕಿಲ್ಲ ಅಂದ್ರೆ ಏನಾಗಲ್ಲ ಬಿಡೆ. ಒಂದೆರಡು ಓಟ್ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ? ಫಸ್ಟ್ ವೋಟರ್ಸ್ ಅಂದ್ರೆ ಬೆಸ್ಟ್ ವೋಟರ್ಸ್. ನಾವು ನಮ್ಮ ದೇಶನ 5 ವರ್ಷ ಆಳೋಂತ ನಾಯಕರನ್ನ ಸೆಲೆಕ್ಟ್ ಮಾಡುವಂತ ಸೌಭಾಗ್ಯ ನಮಗೆ ಸಿಕ್ಕಿದೆ. ಅದ್ರಲ್ಲೂ ಹೆಣ್ಮಕ್ಳಿಗೋಸ್ಕರನೇ ವಿಶೇಷ ಪಿಂಕ್ ಬೂತ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಇಂಥ ಅವಕಾಶನ ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಅದ್ರಲ್ಲೂ ವಿದ್ಯಾರ್ಥಿಗಳಾಗಿ ನಾವೇ ಮತದಾನ ಚಲಾಯಿಸೋದನ್ನ ತುಂಬಾ ಅಸಡ್ಡೆ ಮಾಡ್ಕೊಂಡ್ರೆ ನಾವು ಈ ದೇಶದಲ್ಲಿ ಇದ್ದು ವೇಸ್ಟ್. ನಾನೀಗ ಓಟ್ ಹಾಕಕ್ಕೆ ಹೋಗ್ತಿದೀವಿ, ನೀವು ನಮ್ಮ ಜೊತೆ ಬನ್ನಿ. ನೀವು ಬನ್ನಿ, ಮತ ಚಲಾಯಿಸಿ. ಇಂದಿನಿಂದ ಶುರುವಾಗಲಿದೆ ಭಾರತದಾದ್ಯಂತ ಲೋಕಸಭಾ ಚುನಾವಣೆಯ ಸಜ್ಜು. ಯಾರಾಗ್ತಾರೆ ಭಾರತದ ಪ್ರಧಾನಿ? ಏನ್ ಚುನಾವಣೆನೋ ಏನೋ. ಈಗ ನಡೀತಿರೋ ಭ್ರಷ್ಟಾಚಾರ, ಕೊಲೆ, ಸುಲಿಗೆ, ಅತ್ಯಾಚಾರ ನೋಡ್ತಾ ಇದ್ರೆ ಮತದಾನ ಮಾಡೋದೇ ಬೇಡ ಅನಿಸ್ತಿದೆ. ಹೌದು ಕಣೆ, ನೀನ್ ಹೇಳ್ತಾ ಇರೋದು ನಿಜ. ಉತ್ತಮ ನಾಯಕರಿಲ್ಲದೆ ನಾವು ಮೋಸಕ್ಕೆ ಒಳಗಾಗ್ತಿದೀವಿ. ಉತ್ತಮ ನಾಯಕರನ್ನ ಆರಿಸೋದು ನಮ್ ಕೈ ಬೆಳ್ ತುದಿಯಲ್ಲೇ ಇದೆ. ಆ ಹಕ್ಕನ್ನ ಪಡೆದಿರೋ ನಾವು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗಿ ನಮ್ಮ ಮತವನ್ನ ಮಾರಾಟ ಮಾಡ್ಕೋಬಾರ್ದು. ನಾವೆಲ್ಲ ಮತವನ್ನ ಚಲಾಯಿಸೋಣ, ಹಾಗೆ ಉತ್ತಮ ನಾಯಕರನ್ನು ಆಯ್ಕೆ ಮಾಡೋಣ. ಹಾಗೆ ನೀವು ಉತ್ತಮ ನಾಯಕರನ್ನು ಆರಿಸಿ ಪ್ರಜೆಯಾಗಿ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ. ಏನ್ರ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ರಾ? ಓಟ್ ಹಾಕಿದ್ರಾ? ಏನ್ ಓಟು? ಇಂಪಾರ್ಟೆಂಟ್ ಮ್ಯಾಚ್ ನಡೀತಾ ಇದ್ದಿಲ್ಲಿ. ನೋಟೇ ಕೊಟ್ಟಿಲ್ಲ, ಓಟ್ ಹೆಂಗ್ ಹಾಕ್ಬೇಕು ನಾವು? ಭವ್ಯ ಭಾರತ ನಿರ್ಮಾಣ ಮಾಡುವಂತ ಪ್ರಜೆಗಳು ನಾವು. ನಮ್ಮ ಓಟು ಬರೀ ನೋಟಿಗೆ ಸೀಮಿತ ಆಗಿರ್ಬಾರ್ದು. ನಮ್ಗೆ ಸಿಕ್ಕಿರೋ ಹಕ್ಕನ್ನ ಮತದಾನ ಚಲಾಯಿಸುವ ಮೂಲಕ ಸದೃಢ ಭಾರತ ನಿರ್ಮಾಣ ಮಾಡೋಣ. ಈ ಸದೃಢ ಭಾರತ ನಿರ್ಮಾಣ ಮಾಡುವಲ್ಲಿ ನೀವು ನಮ್ಮೊಂದಿಗೆ ಕೈ ಜೋಡಿಸಿ ಮತ ಚಲಾಯಿಸಿ. ಏನಪ್ಪ, ಎಲೆಕ್ಷನ್ ಬೇರೆ ಹತ್ರ ಬಂತು, ಪ್ರಚಾರ ಫುಲ್ ಜೋರಿದೆ. ಹೌದು, ನೀವೆಲ್ಲ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಮ್ಮ? ಯಾರಿಗೆ ಓಟ್ ಹಾಕುವಂತಾರ ಅವ್ರಿಗೆ ಹಾಕ್ತೀನಿ. ಮತದಾನ ಅನ್ನೋದು ನಮ್ಮ ಹಕ್ಕು. ನಾವು ಗೌಪ್ಯವಾಗಿ ಮತದಾನ ಮಾಡಬೇಕು. ಸಮಾಜಕ್ಕೆ ಉತ್ತಮ ನಾಯಕನ ಅನಿಸೋದು ನಮ್ಮ ಕರ್ತವ್ಯ. ಹಾಗಾಗಿ ಈ ಸರಿ 100% ಮತದಾನ ಮಾಡಿ ಸಮಾಜಕ್ಕೆ ಮಾದರಿಯಾಗೋಣ. ಉತ್ತಮ ಮತ ದೇಶಕ್ಕೆ ಹಿತ.